ನಾ ಈಗ ಎಲ್ಲೋ ಕೇಳಿನ್ರಿ, ಈಗ ರೇಷ್ಮೆ ಹುಳ ಅಂದ್ರ ಸಣ್ಣ ಹುಡುಗರನ್ನ ನೋಡ್ಕೊಂಡಂಗ ಏಕ ಕಣ್ಣಿಟ್ಟು ನೋಡ್ಕೋಬೇಕಂತಾರ್ರಿ. ಹೌದ್ರಿ, ಅದು ಸರಿ. ನಾನು ಸಣ್ಣ ಇರ್ತಾವಲ್ರಿ, ಹಾ ಹಾ ಅವಾಗ ಮೇಂಟೈನ್ ಅವಕ್ಕೂ ಕಾವು ಆಗಬಾರ್ದು, ಅತಿ ಓರ್ ತಂಪಾಗಬಾರ್ದು. ಹಾ ಹಾ ಹಂಗ ನಾವು ಶೆಡ್ಡನ್ನ ಮೇಂಟೈನ್ ಮಾಡ್ಕೊಂಡ್ಬಿಡಿದ್ರಿ. ಸರ್, ಒಟ್ಟು ಇದು ರೇಷ್ಮೆ ಕೃಷಿ ಒಳಗ ಆದಾಯ ಐತ್ರಿ ಉತ್ತಮವಾಗಿ? ಇದು ಚಲೋ ಐತ್ರಿ, ಆದ್ರೆ ನಾವ ಮನ್ಯಾನವ್ರ ನಿತ್ತು ಮೇಂಟೈನ್ ಮಾಡ್ಬೇಕು. ಆಳ ಮೇಲೆ ನಡೆಯಂಗಿಲ್ಲ. ನಡೆಯಂಗಿಲ್ಲ. ಜ್ವರ ಕುತ್ತು ಅಂದ್ರೆ ಏನು ಮೇವ್ ತಿನ್ನಂಗಿಲ್ಲ. 24 ತಾಸು 24 ತಾಸು ಏನು ಹೋಗಿದ್ರು ಮುಟ್ಟಂಗಿಲ್ಲ. ಇದು ಎಷ್ಟು ದಿನದ ಕೃಷಿ ರೀ ಇದು ರೇಷ್ಮೆ ಕೃಷಿ? 1 ತಿಂಗಳ ಕೃಷಿ ಅನ್ನ. 1 ತಿಂಗಳ ಕೃಷಿ. ಒಂದು ಗಿಡ 30 ವರ್ಷ ಆದ್ರೂ ಬರ್ತದೆ. ಸರ್, ಇವಾಗ ರೀ ಇದು 1 ವರ್ಷದಾಗ ರೀ ನೀವು ರೇಷ್ಮೆ ಹುಳದ ಎಷ್ಟು ಬ್ಯಾಚ್ ತೆಗಿತೀರಿ ಇವನ್ನ? 1.5 ಎಕರೆಯಲ್ಲಿ 30 ಗುಂಟೆದು 2 ಪ್ಲಾಟ್ ಮಾಡಿದ್ವಿ. 30 ಗುಂಟೆ ಪ್ಲಾಟಿಗೆ 4 ಬ್ಯಾಚ್ ಬರ್ತಾವನ. 4 ಬ್ಯಾಚ್ ಬಂದ್ರೆ ಅದು 4 ನಮಗೆ ವರ್ಷ 8 ಬ್ಯಾಚ್ ತೆಗಿತೀವಿ. 8 ಬ್ಯಾಚ್ ತೆಗಿತೀರಿ ಒನ್ರಿ? ಹಾಂ. ಒಂದು ವರ್ಷಕ್ಕೆ ನಿಮ್ಮದು ಅವರೇಜ್ ಆಗಿ ಇನ್ಕಮ್ ಎಷ್ಟು ಆಗ್ಬೋದ್ರಿ? ಆದಾಯ ಎಲ್ಲ ಖರ್ಚು ತೆಗೆದು ಎಷ್ಟು ಉಳಿಬೋದ್ರಿ? ಆಗ್ತೈತ್ರಿ, ಒಂದು 4-5 ಮಟ್ಟ ಆಕೈತ್ರಿ. 4-5 ಲಕ್ಷ. ಸರ್, ಇವಕ್ಕೆ ಯಾವ ರೋಗ ಬರ್ತಾವ್ರಿ? ಇವಾಗ ಬರ್ತಾವ್ರಿ ರೋಗ ಅನ್ನಕಿನ ಹಾಲು ರೋಗ ಬರ್ತೈತ್ರಿ, ಚಪ್ಪೆ ರೋಗ ಬರ್ತೈತ್ರಿ, ಗಂಟು ರೋಗ ಬರ್ತೈತ್ರಿ. ಹಾಯ್, ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನೋಡ್ರಿ ಇವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಒಂದು ಬಿಲ್ಕುಂದಿ ಗ್ರಾಮಕ್ಕೆ ಬಂದನು. ಇಲ್ಲಿ ಸತತವಾಗಿ 9 ವರ್ಷಗಳಿಂದ ರೇಷ್ಮೆ ಸಾಕಾಣಿಕೆ ಮಾಡಿ ಯಶಸ್ವಿ ರೈತರ ಕಡೆ ಸಂದರ್ಶನ ತಗೋಕೆ ಬಂದನು. ಈ ರೇಷ್ಮೆ ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕು, ಮತ್ತು ಅದು ಹಿಪ್ಪು ನೆರಳೆ ಗಿಡವನ್ನು ಯಾವ ರೀತಿ ಬೆಳಿಬೇಕು, ಮತ್ತು ಈ ಸಡ್ ನಿರ್ವಹಣೆ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಈ ರೇಷ್ಮೆ ಹುಳಕ್ಕೆ ಯಾವ ರೀತಿ ರೋಗ ಬರ್ತಾವೆ, ಯಾವ ರೀತಿ ಮಾಡಿದ್ರೆ ಉತ್ತಮವಾಗಿ ಆದಾಯ ಬರ್ತೈತಿ, ಯಾವ ರೀತಿ ಮಾಡಿದ್ರೆ ಲಾಸ್ ಆಕೈತಿ, ಈ ಹುಳುಗಳಿಗೆ ಬರುವ ಯಾವ ರೋಗ ಬರ್ತಾವೆ, ಮತ್ತು ಎಷ್ಟು ರೀತಿಯ ಜ್ವರ ಬರ್ತಾವೆ, ಮತ್ತು ಈ ಗೌರ್ಮೆಂಟಿಂದ ಯಾವ ರೀತಿ ಸಬ್ಸಿಡಿ ಸಿಗ್ತೈತಿ, ಎಷ್ಟೆಷ್ಟು ಸವಲತ್ತು ಸಿಗ್ತೈತಿ, ಎಲ್ಲ ರೀತಿಯ ಇನ್ಫಾರ್ಮೇಷನ್ನ ಯಶಸ್ವಿ ರೈತರ ಕಡೆ ಎಲ್ಲ ರೀತಿ ಕೇಳೋಣ ಬರ್ರಿ. ಹಲೋ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಗುರುಪಾ ಸವದತ್ತಿ ಅಂತ. ನಮ್ಮ ಊರು ಬಿಲ್ಕುಂದಿ, ತಾಲೂಕು ಗೋಕಾಕ್. ಇದು ರೇಷ್ಮೆ ಕೃಷಿಯನ್ನು ಎಷ್ಟು ವರ್ಷದಿಂದ ಮಾಡತ್ತೀರಿ ನೀವು ರೀ? ನಾವೊಂದು 8-9 ವರ್ಷ ಆಯ್ತು ರೀ. 9 ವರ್ಷ. ಸ್ಟಾರ್ಟಿಂಗ್ ಮಾಡಿದಾಗ ಎಷ್ಟು ಇನ್ಕಮ್ ಬಂದಿತ್ತು ನಿಮಗೆ? ಸ್ಟಾರ್ಟಿಂಗ್ ಚಲೋ ಬಂದಿತ್ತು ಒಂದು 2 ಬೆಳೆ. ಆ ನಂತರ ಬೇಸಿಗೆ ಕಾಲದಾಗ ಸ್ವಲ್ಪ 4 ಬೆಳೆ ಲಾಸ್ ಆಯ್ತನ. ಅಂದರೆ ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೆ ಲಾಸ್ ಆಯ್ತಾ. ಮತ್ತು ಹಂಗೆ ಬರ್ತಾ ಅದಕ್ಕೆ ಹೊಂದ್ಕೊಂಡು ಬರೋಣ ಚಲೋ ಐತೈತನ. ಇವಾಗ ಎಷ್ಟು ಎಕರೆ ಒಳಗೆ ನೀವು ಅದನ್ನ ಹಿಪ್ಪು ನೆರಳೆ ಹಚ್ಚಿದ್ರಿ? ನಾವು 1.5 ಎಕರೆಯಲ್ಲೇ ನಾಟಿ ಮಾಡಿದೀವ. 1.5 ಎಕರೆಯಲ್ಲಿ ನಾಟಿ ಮಾಡಿ 30 ಗುಂಟೆ 2 ಪ್ಲಾಟ್ ಮಾಡ್ಕೊಂಡೀವ. 30 ಗುಂಟೆ 2 ಪ್ಲಾಟ್ ಮಾಡ್ಕೊಂಡ್ರೆ 30 ಗುಂಟೆ ಪ್ಲಾಟ್ನಲ್ಲಿ 150 ಮೊಟ್ಟೆ ಮೇಯಿಸ್ತೀವ ನಾವು. 150 ಮೊಟ್ಟೆ ಮೇಯಿಸಿದ್ರೆ 40ರಿಂದ ಒಂದು ಕ್ವಿಂಟಲ್ 40ರಿಂದ 50 kg ನಾವು ಗೂಡು ಬೆಳಿತೀವ. ಚಲೋ ಇದೆ. ಈಗ ಅದನ್ನ ಹಿಪ್ಪು ನೆರಳೆನ ಯಾವ ರೀತಿ ನಾಟಿ ಮಾಡ್ಬೇಕ್ರಿ? 4 ಮಾಡಿದ್ರೆ ಬೆಟ್ರು, ಆದರೆ ಸೊಪ್ಪು ಚಲೋ ಬರುತ್ತೆ. 4 ಗಿಡದಿಂದ ಗಿಡಕ್ಕೂ ಸಾಲಿಂದ ಸಾಲಿಗೆ 4 ಮಾಡ್ಬೇಕಾ. ವರ್ಷದಲ್ಲಿ 2 ಸಲ ಸಗಣಿ ಗೊಬ್ಬರ ಕಡಿಬೇಕಾ. ಮತ್ತು ಅಂದರೆ ಸರ್ಕಾರಿ ಗೊಬ್ಬರ ಭಾಳ ಯೂಸ್ ಮಾಡಂಗಿಲ್ಲ, ಕೆಮಿಕಲ್. ಇವಾಗ ಅದಕ್ಕೆ ನೀರು ಹೆಂಗೆ ರೀ? ಡ್ರಿಪ್ ಇರಿಗೇಷನ್? ಡ್ರಿಪ್ ಇದೆ. ಬೇಸಿಗೆಯಲ್ಲೇ ಡ್ರಿಪ್ ಮುಖಾಂತರ ಬಿಡ್ತೀವ, ಆದ್ರೆ ಮಳೆಗಾಲದಲ್ಲೇ ಹಂಗೆ ಹಾಸ್ತೀವ. ಮತ್ತು ಅವನ್ನ ಸಸಿ ಎಲ್ಲಿಂದ ತೊಗೊಂಬರ್ತೀರಿ ನೀವು ಅವನ್ನ ಹಿಪ್ಪು ನೆರಳೆ? ಇವಾಗ ಆ ಕಡೆ ರಾಮನಗರ ಕಡೆಯಿಂದ ಹಿರೂರು ಚಳ್ಳಕೆರೆ ಸಿಗ್ತಾವನ. ಅವಾಗ ನಮಗೆ ಇಲ್ಲೇ ಲೋಕಲ್ದಾಗ ಸಿಕ್ಕಿದ್ವ, ನಾವು ಇಲ್ಲೇ ತೊಗೊಂಡು ಹಚ್ಚಿದ್ದೀವ. ಸರ್, ಇವು ಹುಳುಗಳನ್ನ ಎಲ್ಲಿಂದ ತೊಗೊಂಬರ್ತೀರಿ ರೇಷ್ಮೆ ಹುಳುಗಳನ್ನ ರೀ? ನಾವು 2 ದಿವಸ ಮೋಳೆ ತರ್ತಿದ್ದೀವನ. ಇವಾಗ ಅಲ್ಲಿ ನಾವು ಸ್ವಲ್ಪ ತೊಂದರೆ ಆಗೋಣ, ನಾವೀಗ ಚಿಕ್ಕೋಡಿಂದ ತರ್ಸಾತೀವನ. ಚಿಕ್ಕೋಡಿ. ಸರ್, ಇದು ಚೌಕಿ ಕೇಂದ್ರ ಅಂತಾರ, ಹಂಗಂದ್ರೆ ಏನ್ರಿ ಅದು? ಅದು ಚಾಕಿ ಕೇಂದ್ರ ಅಂದ್ರೆ ಅವರು ಮೊಟ್ಟೆ ತರಿಸ್ತಾರೆ ಮೈಸೂರಿಂದ ಬೆಂಗಳೂರಿಂದ. ಮೊಟ್ಟೆ ತರಿಸಿ ಮರಿ ಮಾಡಿ ನಂತರ 2 ಜರ ಪಾಸ್ ಮಾಡಿ ನಮಗೆ ಕೊಡ್ತಾರೆ. ನಮಗೆ ಕೊಟ್ಟ ನಂತರ ನಮ್ಮ ಕಡೆ ಬಂದ ನಾವು 20 ದಿವ್ಸ ಮೇಯಿಸ್ಬೇಕಾದ್ರೆ 4 ದಿವಸಕ್ಕೊಮ್ಮೆ ಜ್ವರ ಕುಂಡಿರ್ತಾವ. ನಮ್ಮ ಕಡೆ ಬಂದು
2 ಜರ ಕುತ್ತು ಏಳ್ತಾವ. ನಂತರ 8 ದಿವ್ಸದ ನಂತರ 2 ಜರ ಕುತ್ತು ಎದ್ದ ನಂತರ 8 ದಿವಸ ಮೇವು ತೋತಾವೆ. 8 ದಿವಸ ಮೇವು ತೊಗೊಂಡ ನಂತರ ಅವು ಗೂಡಿಗೆ ಬರ್ತಾವಣ್ಣ. ಸರ್ ಇದು ಜ್ವರದ ಬಗ್ಗೆ ಹೇಳ್ರಿ, ಇದು ಎಷ್ಟು ರೀತಿಯ ಜ್ವರ ಬರ್ತಾವ್ರಿ? ಅಂದ್ರೆ ಈಗ ಚರ್ಮ ಏನು ಈಗ ಹಾವಿನ ರೀತಿ ಚರ್ಮ ಬಿಡತ್ತಲ್ರಿ, ಇದ ಎಷ್ಟು ಸರಿ ಬಿಡತೈತಿ? ಅವ್ರ ಕಡೆ ಚಾಕಿ ಸೆಂಟರ್ದವ್ರ ಕಡೆ 2 ಜ್ವರ ಪಾಸ್ ಮಾಡ್ತಾರ, ಅವ್ರ ಕಡೆ 2 ಸರಿ ಪರಿ ಬಿಡತ್ತ. ಆದರೆ ನಮ್ಮ ಕಡೆ ಬಂದ ಮೇಲತ್ತ ನಮ್ಮ ಕಡೆ 2 ಜ್ವರ ಕುಂಡಿರ್ತಾವ, 2 ಸರಿ ಪರಿ ಬಿಡತ್ತ. 2 ಜ್ವರ ದಾಟಿದ ನಂತರ 8 ದಿವ್ಸ ಮೇಯ್ತಾವಣ್ಣ. 8 ದಿವ್ಸ ಮೇಯ್ದ್ರೆ 2 16 ಮೇವು ಆತ. 16 ಮೇವಿಗೆ ಗೂಡಿಗೆ ಬರ್ತಾವ. ಇವಾಗ ಒಂದು ದಿನಕ್ಕೆ ರೀ ನೀವು ಎಷ್ಟು ಸರಿ ಮೇವು ಹಾಕ್ತೀರಿ ಅವಕ್ರಿ? ಬೆಳಿಗ್ಗೆ ಸಾಯಂಕಾಲ 2 ಸರಿ 2 ಟೈಮ್. ಮತ್ತೆ ರೀ ಸರ್ ಇವಕ್ಕೆ ಯಾವ್ಯಾವ ರೋಗ ಬರ್ತಾವ್ರಿ? ಈಗ ಬರ್ತಾವ್ರಿ ರೋಗ ಅನ್ನಕಿನ ಹಾಲು ರೋಗ ಬರ್ತೈತ್ರಿ, ಚಪ್ಪೆ ರೋಗ ಬರ್ತೈತ್ರಿ, ಗಂಟು ರೋಗ ಬರ್ತೈತ್ರಿ. ಅವೆಲ್ಲ ಬರ್ತಾವ್ರಿ. ಬರ್ದಾರ್ದಂಗೆ ಮುಚ್ಚಿತವಾಗಿ ಮಾಡ್ಕೋಬೇಕು. ಔಷಧ ಅದಾವ್ರಿ ಅದಕ್ಕೆ. ಅವನ್ನೆಲ್ಲ ಔಷಧ ಒಂದು ದಿವ್ಸ ಒಂಥರ ನಾವು ಡೈಲಿ ಔಷಧ ಹೊಡ್ಕೊತಿರ್ಬೇಕ. ಎಲ್ಲ ರೋಗ ಕಂಟ್ರೋಲಿಗೆ ಇರ್ತಾವೆ. ಇವಾಗ ಮುಂಚಿತವಾಗಿ ನಾವು ಮುಂಜಾಗ್ರತೆ ಕ್ರಮ ಯಾವ ರೀತಿ ತಗೋಬೇಕ್ರಿ? ರೋಗ ಯಾವ ಬರಲ್ಲಂಗ, ಮತ್ತು ನಮಗೀಗ ರೋಗ ಬಂದೈತೆ ಹೆಂಗೆ ನಾವು ಐಡೆಂಟಿಫಿಕೇಶನ್ ಮಾಡಿದ್ರಿ ಗೊತ್ತಾಕೈತಿ ರೀ. ಅದು ಗಂಟು ರೋಗ ಥರ ಹುಳ ದ್ವಾರದಿದ್ದು ಈಟ ಸಾಂದಾಗತ್ತೆ. ಮತ್ತು ಚಪ್ಪೆ ರೋಗ ಆತಂದ್ರೆ ಹುಳ ಸತ್ತು ಕರ್ರಗಾಗತ್ತೆ. ಮತ್ತು ಹಾಲು ರೋಗ ಬತ್ತಂದ್ರೆ ರ್ಯಾಕೆಲ್ಲ ಓಡಾಡ್ತೈತೆ, ತೆಳಗೆ ಬೀಳ್ತೈತೆ, ಪೂರ ಹಾಲು ತುಂಬಿರ್ತೈತೆ, ತೆಳಗೆ ಬಿದ್ದುಗಳ ಹೊಡಿತೈತೆ, ಬರೀ ಹಾಲು ತುಂಬಿರ್ತೈತೆ. ಸರ್ ಮತ್ತು ಇವಾಗ ಗೌರ್ಮೆಂಟ್ ಅಂದರೆ ಇವಕ್ಕೆ ನಮ್ಮ ರೇಷ್ಮೆ ಸಾಕಾಣಿಕೆ ಮಾಡೋಕೆ ಏನೇನು ಫೆಸಿಲಿಟಿ ಸಿಗ್ತೈತೆ ರೀ? ಸ್ಪೆಷಲಿಸ್ಟಿ ಅಂದ್ರೆ ಏನು ರೀ ಅಣ್ಣ, ಈಗ ಸಣ್ಣ ರೈತ ಇರಲಿ ದೊಡ್ಡ ರೈತ ಇರಲಿ, ಗೋರ್ಮೆಂಟ್ ಕಡೆಯಿಂದ 1 ಎಕರೆ NRG ಕೊಡ್ತಾರ. ರೇಷ್ಮೆ ಹಚ್ಚಾಕ 1 ಎಕರೆ NRG ಕೊಡ್ತಾರ. ನಂತರ ಸಡ್ಡಿಗೆ ಸ್ವಲ್ಪ 25% ಸಡ್ಡಿಗೆ ಕೊಡ್ತಾರೆ. ಏನೋ ಅವರು ಕೊಡು ಏನೋ ಸುಮ್ಮ ಆಸರ್ ಅಂತೇಳಿ 25% ಸಡ್ಡಿಗೆ ಕೊಡ್ತಾರೆ. ಅಟ್ ಚಂದ್ರಿಕಿ ಮತ್ತು ಶೆಡ್ನಟ್ಟು ಇಂಥವೆಲ್ಲ ಕೊಡ್ತಾರೆ. ಇವು ರ್ಯಾಕ ಕೆಬ್ಬನ ಸಾಮಾನು ಏನದವಲ್ಲ ನಾವು ಸ್ವಂತ ಮಾಡಿಸ್ಕೋಬೇಕು. ಇದು ಎಷ್ಟು ದಿನದ ಕೃಷಿ ರೀ ಇದು ರೇಷ್ಮೆ ಕೃಷಿ? ಇದು 20 ದಿವಸ ನಾವು ಮೇಸೋದಾಕತ್ತಿ ರೀ ಅಣ್ಣ. ಆನಂತರ ಗೂಡಿಗೆ ಕೂತಂದ್ರೆ 3 ರಿಂದ 4 ದಿವ್ಸ ಗೂಡು ಕಟ್ತೈತಿ. 2 ದಿವಸ ನಾವು ಇವನ್ನೆಲ್ಲ ಸ್ವಚ್ಛ ಮಾಡ್ಕೋದಾಕತಿ. ನಂತರ 2 ದಿವ್ಸ ಮಾರ್ಕೆಟ್ಗೆ, ಒಟ್ಟು 8 ದಿವಸ ಬೇಡ 9 ದಿವಸ ಆಕತ್ತೆ. 20 ದಿವಸ ಆದ್ಮೇಲೆ ಒಟ್ಟು 1 ತಿಂಗಳ ಕೃಷಿ ಅಣ್ಣ. 1 ತಿಂಗಳ ಕೃಷಿ ರೀ. ಅವ್ರ ಹೇಗೆ 2 ಜ್ವರ ಪಾಸ್ ಮಾಡಿ ಕೊಡ್ತಾರ್ರಿ ಅಂದ್ರೆ ಅಲ್ಲಿ ಎಷ್ಟು ದಿನ ಆಗಿರ್ತೈತ್ರಿ? ಅಲ್ಲಿ 9 ದಿವಸ ಆಗಿರ್ತೈತೆ ಅಣ್ಣ. 2 ಜ್ವರ ಪಾಸ್ ಮಾಡಿ ಕೊಡಕ್ಕೆ 9 ದಿವಸ ಆಗಿರ್ತೈತಿ. ನೀವು ಇಲ್ಲಿ ತಂದ ಮೇಲೆ ಎಷ್ಟು ದಿನ ಮೇವು ಹಾಕ್ಬೇಕ್ರಿ? ನಾವು 20 ದಿವಸ ಮೇಯ್ತಾವಣ್ಣ. 20 ದಿನ ರೀ. ನೆಕ್ಸ್ಟ್ ಗೂಡು ಕಟ್ಟಾಕೈತು ಅಂದ್ರೆ ಎಷ್ಟು ದಿನ ಗೂಡು ಕಟ್ತಾವ್ರಿ? 4 ದಿವಸ ಗೂಡು ಕಟ್ತಾವ್ರಿ. 2 ದಿವಸ ಸ್ವಚ್ಛ ಮಾಡೋದು ಬಿಡಿಸೋದು ಆಕೈತ್ರಿ. ನಂತರ ನಾವು ಇಲ್ಲಿ ಕೊಡಂಗಿಲ್ಲನ ರಾಮನಗರ ಕೊಡ್ತೀವ. ಆದ್ರೆ ನಮ್ಗೆ ಆ ಕಡೆ ಹೋಗಾಕ 2 ದಿವಸ ಬೇಕು. ಹೋಗಿ ಮಾರ್ಕೆಟ್ ಬರ್ಬೇಕು, ಮಾಡ್ಕೊಂಡು ಬರ್ಬೇಕಾರ. ನಂತರ ಒಟ್ಟು 1 ತಿಂಗಳಣ್ಣ. ಸರ್ ಇದು ಮಾರ್ಕೆಟಿಂಗ್ ಹೆಂಗೆ ಐತ್ರಿ? ಎಷ್ಟೆಷ್ಟು ರೇಟ್ ಐತ್ರಿ 1 kg? ಅದು ಏನು ಹೇಳಕ್ಕೆ ಬರಂಗಿಲ್ಲ ರೀ. ಇವಾಗ ಈಗ ಈ ರೇಟ್ ಇತ್ತಂದ್ರೆ ನಾಳೆ ಇದಕ್ಕಿಂತ ಹೆಚ್ಚಾಗ್ಬೋದು, ಇದಕ್ಕಿಂತ ಕಡಿಮೆ ಆಗ್ಬೋದು. ಈ ಸರಾಸರಿ ಈಗ ಒಂದು 1.5 ವರ್ಷ ಆಯಿತು, ರೇಟ್ ಚಲೋ ಅದೇ. ಚಲೋ ಐತ್ರಿ. ಅಗದಿ ಕಡಿಮೆ ಅಂದರೂ 600 ಮ್ಯಾಗ ಇದೆ. ಅಗದಿ ಹೈಯೆಸ್ಟ್ ಅಂದ್ರೆ 800-800 ಮಟ ಇದೆ. ಸರ್ ಇವಾಗ ನೀವು ರೇಷ್ಮೆ ಏನು ಬಂದಿರ್ತೈತ್ರಿ, ಮಾರ್ಕೆಟಿಗೆ ಓದಿರ್ತೀರಿ, ಒಮ್ಮೊಮ್ಮೆ ರೇಟ್ ಭಾಳ ಇರಂಗಿಲ್ರಿ. ನಾವು ಏನು ಮಾಡಕ್ ಹೊಳೆ ತರಕ್ಕೂ ಬರಂಗಿಲ್ಲ, ಏನು ಮಾಡಕ್ ಬರಂಗಿಲ್ರಿ, ಕೊಡಬೇಕಾಕೈತ್ರಿ. ಅಂತ ಟೈಮ್ದಾಗ ಅಂತ ಸಿಚುವೇಶನ್ ಬಂದಾಗ ಯಾವ ರೀತಿ ಫೇಸ್ ಮಾಡ್ತೀರಿ ನೀವು ರೀ? ಏನಿಲ್ರಿ, ಅದೊಂದು ಬೆಳೆ ಲಾಸ್ ಆತನೋ ಕೊಡಬೇಕ್ರಿ. ಅದನ್ನ ಇಡು ಮಾಲಲ್ಲ ಅದು. ಕೊಡಬೇಕ. ಯಾಕಂದ್ರೆ ಅದು ಇಟ್ಟು ಅಂದ್ರೆ ಕಡಿದು ಹೊರಗೆ ಬರ್ತೈತಿ, ಅದು ವೇಸ್ಟ್ ಆಕೈತಿ. ಸರ್ ನೀವು ಈಗ 1.5 ಎಕರೆ ಬೆಳೆದಿರಿ, ಈಗ ಹಿಪ್ಪು ನೇರಳೆ ರೀ, ಅದನ್ನ 2 ಪ್ಲಾಟ್ ಮಾಡ್ರಿ. ನೀವು ವರ್ಷಕ್ಕೆ ಇವನ್ನ ರೇಷ್ಮೆ ಹುಳದ ಎಷ್ಟು ಬ್ಯಾಚ್ ತೆಗಿತೀರಿ? ನೋಡ್ರಿ ಅಣ್ಣ, ಈಗ ನಾವು 1.5 ಎಕರೆಯಲ್ಲಿ 30 ಗುಂಟೆದು 2 ಪ್ಲಾಟ್ ಮಾಡಿದೀವ. ಒಂದು ಪ್ಲಾಟಿಗೆ 140 ರಿಂದ 50 ಮೊಟ್ಟೆ ಮೇಯಿಸ್ತೀವ. 140 ರಿಂದ 50 ಮೊಟ್ಟೆ ಮೇಯಿಸಿದ್ರೆ
ನಮಗೆ 40-50 kg ಗೂಡು ಬೆಳೆಯತ್ತೀವ. ಆದ್ರೆ ಒಂದು ಪ್ಲಾಟು 30 ಗುಂಟೆ ಒಂದೊಂದು ಪ್ಲಾಟ್ ಒಂದೊಂದು ಹಂತವಾಗಿ ಮೇಯಿಸ್ತೀವ. ಸರ್ ಇವಾಗ ರೀ ಇದು ಒಂದು ವರ್ಷದಾಗ ರೀ ನೀವು ರೇಷ್ಮೆ ಹುಳದ ಎಷ್ಟು ಬ್ಯಾಚ್ ತೆಗಿತೀರಿ ಇವನ್ನ? 30 ಗುಂಟೆ ಪ್ಲಾಟಿಗೆ ಒಂದು ಬ್ಯಾಚ್ ಮಾಡ್ತೀವಿ ನಾ. ಅವು ಅಂಥವು ಒಂದು 30 ಗುಂಟೆ ಪ್ಲಾಟಿಗೆ 4 ಬ್ಯಾಚ್ ಬರ್ತಾವಣ್ಣ. 4 ಬ್ಯಾಚ್ ಬಂದ್ರೆ ಅದು 4 ನಮಗೆ ವರ್ಷ 8 ಬ್ಯಾಚ್ ತೆಗಿತೀವಿ. 8 ಬ್ಯಾಚ್. ಈಗ ಒಂದು ಬ್ಯಾಚಿಗೆ ಎವರೇಜ್ ಆಗಿ ಎಷ್ಟು ಇನ್ಕಮ್ ಬರ್ಬೋದು ರೀ? ಒಂದು ಬ್ಯಾಚಿಗೆ ಬರ್ತೈತೆ ರೀ. ಏನದು ಅಗದಿ ಕಡಿಮೆ ಐತಂದ್ರು ಒಂದು 60ರಿಂದ 65 ಆಕೈತೆ ರೀ. ಒಂದು ಬ್ಯಾಚಿಗೆ. ಹಾಂ ಸರ್ ಈಗ ಹೈಯೆಸ್ಟ್ ಯಾವಾಗ ಬಂದೈತೆ ರೀ ನಿಮಗೆ ಒಂದು ಬ್ಯಾಚಿದ್ದು? 9 ವರ್ಷದಾಗ ಹೈಯೆಸ್ಟ್ ಬಂದಿದ್ದಂದ್ರೆ ಯಾವಾಗ ರೀ? ಹೈಯೆಸ್ಟ್ ಬಂದಿದ್ದಂದ್ರೆ ಇದೇ ವರ್ಷ ಬಂದಿದೆ. ಇದೇ ವರ್ಷ ಬಂದಿದೆ. ಎರಡು ದಿವಸ ಇಷ್ಟು ದಿವಸ ಆದರೂ 60-70 ಇಷ್ಟ ಹಾಕೋತ ಬಂದಿತ್ತಾನ. ಈ ವರ್ಷ ಆಟ ರೇಟ್ ಚಲೋ ಇದ್ದ ಕಾರಣಕ್ಕೆ ಈ ವರ್ಷ ಒಂದು 3 ಬ್ಯಾಚ್ 1 ಲಕ್ಷ ಮೇಲಾಗಿದೆ ಒಂದೊಂದು ಬ್ಯಾಚಿಗೆ. ಇವಾಗ ರೀ ನೀವು ಈಗ 1.5 ಎಕರೆ ಹಚ್ಚಿದ್ರಿ, ಒಂದು ವರ್ಷಕ್ಕೆ 8 ಬ್ಯಾಚ್ ತೆಗಿತೀರಿ ಒನ್ರಿ. ಹಾಂ ರೀ. ಒಂದು ವರ್ಷಕ್ಕೆ ನಿಮ್ಮದು ಎವರೇಜ್ ಆಗಿ ಇನ್ಕಮ್ ಎಷ್ಟು ಆಗ್ಬೋದು ರೀ? ಆದಾಯ ಎಲ್ಲ ಖರ್ಚು ತೆಗೆದು ಎಷ್ಟು ಉಳಿಬೋದು ರೀ? ಆತೈತೆ ರೀ ಒಂದು 4-5 ಮಟ್ಟ ಆಕೈತೆ ರೀ. 4-5 ಲಕ್ಷ. ನೀವು 9 ವರ್ಷದಿಂದ ಇದರ ರೇಷ್ಮೆ ಕೃಷಿ ಮಾಡ್ಕೋತ ಬಂದಿರ್ರಿ. ಹಾಂ ರೀ. ಈಗ ನನಗೆ ಅನ್ನಿಸ್ತೈತ್ರಿ ಇವಾಗ ಏನ್ರ ನಿಮಗೆ ಭಾಳ ಈಗ ರೇಷ್ಮೆ ಒಳಗೆ ಲಾಭ ತಿರ್ಕ ನೀವು ಇದನ್ನ ಮಾಡತ್ತಿರ್ಕಿಲ್ರಿ 9 ವರ್ಷ ಗಂಟ್ಲೆ ರೀ. ಹಾಂ ರೀ. ಆಗ ಕೈ ಬಿಡ್ತಿದ್ರಿ. ಬಟ್ 9 ವರ್ಷದಿಂದ ಮಾಡತ್ತೀರಿ ಅಂದ್ರೆ ಸ್ವಲ್ಪ ಏನೋ ಲಾಭ ಇರ ಅಂತಲೇನೋ ಮಾಡತ್ತೀರಿ. ಅಂದ್ರೆ ಈಗ ರೀ ನಿಮಗೆ ಯಾವಾಗ ಭಾಳ ಕಷ್ಟ ಅನಿಸೈತ್ರಿ ಇದ? ಯಾವಾಗಾರ ಲಾಸ್ ಆಗಿ ನಾವು ಅಷ್ಟೇ ಇದನ್ನ ಯಾವಾಗೂ ಮಾಡಬಾರ್ದು ಬೈ ರೇಷ್ಮೆ ಕೃಷಿ ಅಂತ ಯಾವಾಗಾರ ಅನಿಸೈತೇನ್ರಿ ನಿಮ್ಗೆ 9 ವರ್ಷದಾಗ ರೀ? ನಮಗೆ ರೀ ಕೊರೋನಾದಾಗ ಭಾಳ ತ್ರಾಸ ಆಗೈತೆ ರೀ. ಹಾಂ ರೀ. ಕೊರೋನಾದಾಗ ತ್ರಾಸ ಅಂದ್ರೆ ಹೆಂಗೆ ರೀ, ಇಲ್ಲಿ ನಮಗೆ ಲೋಕಲ್ದಾಗ ಮಾರ್ಕೆಟ ಕಡಿಮೆ ಅದಾವ, ಸಣ್ಣ ಪುಟ್ಟ ಅದಾವ. ಅವರು ಇಷ್ಟ ಗೂಡ ರೇಟ್ಲೆ ತಗೊಳಂಗಿಲ್ಲ. ನಂತರ ಅವಾಗ ಅಲ್ಲಿ ನಮಗೆ ಹೋಗಾಕ ಇವರು ನಮಗೆ ಹೋಗಿ ಗುಡ್ತಿರ್ಕಿಲ್ಲ ರಾಮನಗರಕ್ಕೆ ಕೊರೋನಾದಾಗ. ಆ ಟೈಮ್ದಾಗ ನಮಗೂ ಲಾಸ್ ಆಗಿದೆ. 150ರಿಂದ 200 kg ಮಾರಿದ್ರೆ ಅದ ಒಳ್ಳೇದಾಗೈತ್ರಿ. ಅವಾಗ ಯಾರು ತೊಗೋತಿರ್ಕಿಲ್ಲಲ್ಲ. ಆ ಟೈಮ್ದಾಗಲ್ಲ ಇದಾಗೈತೆ ರೀ. ಇವಾಗ ಏನಾಗಿಲ್ಲ. ಕೊರೋನಾದಾಗ ಮಾತ್ರ ಸ್ವಲ್ಪ ಭಾಳ ತ್ರಾಸ ಆಗೈತಿ. ಅಂದ್ರೆ ಇವಾಗ 400ರಿಂದ 800 ರೂಪಾಯಿ kg ಮಾರುದ 150-200 ರೂಪಾಯಿಗೆ ಮಾರಿ. ಹಾಂ, ಅವಾಗ ಹಂಗೆ ಐತ್ರಿ. ಎಷ್ಟು ಒಂದು ಹೆಚ್ಚು ಕಡಿಮೆ ಒಂದು 4-5 ಬ್ಯಾಚ್ ಹಂಗಾಗಿದ್ರಿ. ಹಾಂ ರೀ. ಸರ್ ಇವಾಗ ಇದ್ರದ್ದು ಮೇಂಟೆನೆನ್ಸ್ ಹೆಂಗೆ ಮಾಡ್ಬೇಕ್ರಿ ನಾವು? ಹೊಲದ ಈಗ ಅದು ಮೊದಲ ಹಿಪ್ಪು ನೇರಳೆ ಬಗ್ಗೆ ಹೇಳಿ ಅದ್ರ ಮೇಂಟೆನೆನ್ಸ್ ಹೆಂಗೆ ಮಾಡ್ಬೇಕ್ರಿ? ಏನಿಲ್ರಿ, 4 ನಾಟಿ ಮಾಡೋದು. ಹಾಂ ರೀ. ನಾಟಿ ಮಾಡಿ 3 ತಿಂಗಳಿಗೆ ಸೊಪ್ಪು ಮೇಯಕ್ಕೆ ಬರುತ್ತೆ. 3 ತಿಂಗಳಿಗೆ ಬಂದ ನಂತರ ಫಸ್ಟ್ನೇದೇನು ನೀವು ಏನು ಗೊಬ್ಬರ ಹಾಕಿದ್ರು ಬರ್ತೈತಿ. ನಂತರ ಅದೊಂದು ಬ್ಯಾಚ್ ಮೇದ್ ಹೋದ ನಂತರ ಕಂಟಿನ್ಯೂಸ ನಾವು ವರ್ಷದಲ್ಲಿ 2 ಸಲ ತಿಪ್ಪೆ ಗೊಬ್ಬರ ಹಾಕ್ಬೇಕು. ಅಂದ್ರೆ ಇದು ರಾಸಾಯನಿಕ ಸ್ವಲ್ಪ ಏನು ಕೊಟ್ಟು ಕೊಡೋದಿಲ್ಲ. ಒಟ್ಟು ರಾಸಾಯನಿಕ ಕೊಡ್ದಂಗೆ ರೂಪಾಯಿದಾಗ 4ನೇ ಜಾಸ್ತಿ ತಿಪ್ಪೆ ಗೊಬ್ಬರ ಹಾಕ್ಬೇಕು. ಅಂದ್ರೆ ನಮಗೆ ಇಲ್ಲಿ ರೋಗ ರುಜಿ ಬರೋಂಗಿಲ್ಲ. ಎಲ್ಲಿ ಈಗ ನಾವು ಹುಳ ಮೇಸುವಲ್ಲಿ ಸರ್ಕಾರಿ ಗೊಬ್ಬರ ಅತಿ ಭಾಳ ಯೂಸ್ ಮಾಡಿದಾಗ ತಪ್ಪಲು ಚಲೋ ಬರ್ತೈತಿ. ಆದರೆ ಇಲ್ಲಿ ನಮಗೆ ಹುಳ ಮೇಸೋ ಟೈಮ್ದಾಗ ರೋಗ ರುಜಿ ಕಾಡಾಕತ್ತಾವ. ಅದ್ರ ಸಂಬಂಧ ಈ ತಿಪ್ಪೆ ಗೊಬ್ಬರನ ಹಾಕಿರೋ ಚಲೋ ಅಂತ ನಾವು ಹೇಳ್ತೀವಿ. ಈಗ ಅವಾಗ ಅದಕ್ಕೆ ಹಿಪ್ಪು ನೆರಳಿಗೂ ಯಾವ ರೋಗ ಭಾಳ ಕಾಡ್ತಾವ? ರೋಗ ಬರ್ತಾವ್ರಿ. ಈಗೇನು ಚಳಿಗಾಲ ತರಲ್ರಿ, ಚಳಿಗಾಲ ಟೈಮ್ದಾಗ ಸ್ವಲ್ಪ ಮುಟ್ರು ರೋಗ ಜಾಸ್ತಿ ಕಾಡ್ತದೆ. ಅವಾಗ ನಾವು ಕಟ್ಟಿಗೆ ಮೇಯಿಸಿದ್ಗಳಿಗೆ ಕಟ್ಟಿಗೆ ಕಟಾವು ಮಾಡಿದ್ಗಳೇ ಅದಕ್ಕೆ ಒಂದು ಔಷಧ ಸಿಗ್ತೈತಿ ರೀ. ಅದು ರಾಮನಗರದಲ್ಲೇ ಸಿಗತ್ತಾ. ನಾವು ಹೋಗೋತೀವ ಅವಾಗ ತೊಗೊಂಬಂದಿರ್ತೀವ. ಕಟ್ಟಿಗೆ ಕಟಾವು ಮಾಡಿದ್ಗಳೇ ಕಟ್ಟಿಗೆನ ಔಷಧ ಹೊಡೆದು ಬಿಡ್ತೀವಿ ರೀ. ಔಷಧ ಹೊಡೆದ್ಗಳೇ ಅದು ಏಳು ಮುಂದೆ ಹೊಳ್ಳಿ ಮುಟ್ರಿ ಇರ್ಲಾರ್ದ ಎದ್ದು ಬಿಡ್ತೈತಿ ರೀ. ಆ ನಂತರ ಒಂದು ಗೇನ್ ಬರೋ ಮಟ್ಟ 2 ಡೋಸ್ ಹೊಡಿತೀವ. ಆ ನಂತರ ನಾವು ಟಾನಿಕ್ ಹೊಡ್ಕೊತ ಬಂದೀವಿ ಅಂದ್ರೆ ಯಾವ ರೋಗನೂ ಕಡಂಗಿಲ್ಲ. ಇವಾಗ ರೀ ಸಸಿ ನಾಟಿ ಒಮ್ಮೆ ಮಾಡ್ರೆ ಮುಗಿತನ್ರಿ? ಒಮ್ಮೆ ಮಾಡಿದ್ರೆ ಮುಗೀತು. ನೀವು ಒಮ್ಮೆ ಮಾಡಿದ್ದನ ಈಗ 9 ವರ್ಷ ಗಂಟ್ಲು ಅದೈತ್ರಿ? ಹಾಂ, ಅದೈತಿ.
ಅಂದ್ರೆ ಈಗ ಅದನ್ನ ಕಟ್ ಮಾಡೋದು ಇದು ಗುಲಾಬಿ ಕಂಟಿ ಅಥವಾ ದಾಸವಾಳ ಗತಿ ಹಂಗ ಬೆಳ್ಕೊತಾರೆ. ಚಲೋ ತಂಗಿ ಕಟಿಂಗ್ ಮಾಡ್ಬೇಕಾ, ಕಟಿಂಗ್ ಮಾಡಿಕಿಸಿಂದ ಅದಕ್ಕೆ ಗೊಬ್ಬರ ಟಾನಿಕ ಅದಕ್ಕೆ ಏನು ಬೇಕಾ ಎಲ್ಲ ಕರೆಕ್ಟ್ ಕೊಡ್ಬೇಕಾ. ಏನು ನಮ್ಗೆ ಒಂದು 30 ವರ್ಷ ಆದರೂ ಒಂದು ಗಿಡ 30 ವರ್ಷ ಆದರೂ ಬರ್ತದೆ. ಅದನ್ನ ಅಂದ್ರೆ ನಾವೀಗ ಡ್ರಿಪ್ ಮಾಡ್ಬೇಕನ್ರಿ ಅದಕ್ಕೆ? ಏನಿಲ್ಲ, ನೀರ ಬ್ಯಾಸ್ಗೆ ಕಡಿಮೆ ಇತ್ತಂದ್ರೆ ಡ್ರಿಪ್ ಮಾಡೋದು, ನೀರು ಜಾಸ್ತಿ ಇತ್ತಂದ್ರೆ ಏನು ಡ್ರಿಪ್ ಎಲ್ಲ ಕಂಟಿನ್ಯೂ ನಾವು ನಿತ್ತ ಹಾಸಿದ್ರು ಬರ್ತದೆ. ಸರ್ ಈಗ ನೀವು ಚಾಕಿ ಕೇಂದ್ರ ಅಂದ್ರೆ ಹುಳುಗಳು ತೊಗೊಂಬರ್ತೀರಿ, ಅವ ಭಾಳ ಸಣ್ಣ ಇರ್ತಾವ್ರಿ, ಅವನ್ನ ಸ್ಟಾರ್ಟಿಂಗ್ ಆಗಿ ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಏನಿಲ್ರಿ, ಈಗ ಸಣ್ಣ ಅಂದ್ರೆ ಒಂದು ಅಗದಿ ಒಂದು ಬಾಲುಳದತ್ತಿಗೆ ಇರ್ತಾವ್ರಿ. ಅದನ್ನು ನಮಗೆ 2ನೇ ಜರ ಪಾಸ್ ಮಾಡಿ ತಂದು ಕೊಡ್ತಾರ್ರಿ. ಅದನ್ನು ತಂದು ನಾವು ದೊಡ್ಡ ರ್ಯಾಕ್ನಾಗ ಹಾಕೋತೀರಿ. ಹಾಕೊಂಡ ಅಗದಿ ತುದಿಯಾಂದ ಒಂದು ಗೇನ್ ಅಥವಾ ದೀಡ್ ಗೇನ್ ಎಳಿದ ಸೊಪ್ಪು ಕಟ್ ಮಾಡ್ತೀವ, ಕಟ್ ಮಾಡಿ ಹಾಕ್ತೀವ. ಎಳಿದಂದ್ರೆ ಬಲ್ತದ ಹಾಕುವಂಗಿಲ್ಲ. ಅವಾಗ ಬಲ್ತದ ಹಾಕಿರ ಅವು ಸಣ್ಣ ಇರ್ತಾವ, ತಿನ್ನೋಕ್ಕಾಗೋದಿಲ್ಲ. ಎಳಿದ ಹಾಕಿರ ತಿತ್ತಾವ. ಒಂದು 3 ದಿವಸ ಎಳಿದ ಹಾಕ್ತೀವಿ. ಆನಂತರ 3 ದಿವಸದಾಗ ಒಂದು ಜ್ವರ ಪಾಸ್ ಆಕತಿ, ಕುತ್ತು ಹೇಳ್ತದೆ. 3ನೇ ಜ್ವರ ಪಾಸ್ ಆತಂತರ ಅವಾಗ ದೊಡ್ಡದು ಹಾಕಿರ ನಡೀತೈತಿ. ಅಂದ್ರೆ ಇವಾಗ ಜ್ವರ ಅಂದ್ರೆ ಈಗ ಅದ ಚರ್ಮ ಬಿಡ್ತಾವ್ರಿ. ಹಾವಿನ ಗತೆ ಪರಿಬಿಸ್ತಾವ. ಅವಾಗ ಆ ಟೈಮ್ದಾಗ ಏನು ಮೇವು ಏನು ತಿನ್ನಂಗಿಲ್ಲನ್ರಿ? ಜ್ವರ ಕುತ್ತು ಅಂದ್ರೆ ಏನು ಮೇವು ತಿನ್ನಂಗಿಲ್ಲ. 24 ತಾಸು 24 ತಾಸು ನೀವು ಏನು ಹೋಗಿದ್ರು ಮುಟ್ಟಂಗಿಲ್ಲ. 24 ತಾಸು ಆದ ನಂತರ ಪರಿ ಬಿಚ್ಚಿ ಎತ್ರಿ, ಆ ನಂತರ ಮೇವು ಕೊಡಿದ್ರು. ಈಗ 30 ದಿನದಾಗ ಎಷ್ಟು ಬಾರಿ ಬಿಡ್ತಾವ್ರಿ? 30 ದಿನದಾಗ 4 ಬಾರಿ. 4 ಬಾರಿ. ಚಾಕಿದಾಗ 2 ಬಾರಿ ಆಗಿರ್ತೈತ್ರಿ, ನಮ್ಮ ಕಡೆ ಬಂದ 2 ಬಾರಿ. ಈಗ ನಿಮಗೆ ಚಾಕಿ ಕೇಂದ್ರದಾಗ ಹುಳ ತೊಗೊಂಬರ್ತೀರಿ, ಇವನ್ನ ರೇಷ್ಮೆ ಹುಳ ಸಣ್ಣ ರೀ, ಅದ್ರದ್ದು ಕಾಸ್ಟ್ ಹೆಂಗೆ ಐತ್ರಿ? ಸ್ವಲ್ಪ ಏನು ಕಾಸ್ಟ್ಲಿ ಆಕೈತ್ರಿ ಏನು ಅಷ್ಟು? ಎರಡು ದಿವಸ 100 ಮಟ್ಟಿಗೆ 4,000 ಇತ್ತು, ಇವಾಗ 4,500 ಮಾಡಿದ. ಸರ್ ಇವಾಗ ಈ ಸಡ್ ನಿರ್ವಹಣೆ ಯಾವ ರೀತಿ ಮಾಡ್ಬೇಕ್ರಿ ನಾವು? ಅಂದ್ರೆ ಬೇಸಿಗೆ ಒಳಗೆ ಭಾಳ ಕಾವು ಆಕೈತ್ರಿ, ಅದ್ರ ಸಂಬಂಧ ಹುಳುಗಳು ಏನು ಸಾಯ್ತಾವನ್ರಿ? ಅವಾಗ ಭಾಳ ಕಾವಾದ್ರೆ ಕಾವು ಆಗ್ಲಾರ್ದಂಗೆ ನೋಡ್ಕೋಬೇಕ್ರಿ. ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೋಬೇಕ್ರಿ. ನಂತರ ಬೇಸಿಗೆ ಟೈಮ್ದಾಗ ಸುತ್ತು ಕಡೆ ನೀರು ಹೊಡಿ ವ್ಯವಸ್ಥೆ ಮಾಡ್ಕೋಬೇಕ್ರಿ. ಮತ್ತು ಬೆಡ್ಡಿಗೆ ನೀರು ಹೊಡಿತಾರ್ರಿ, ಬೆಡ್ಡಿಗೆ ಹೊಡಿ ವ್ಯವಸ್ಥೆ ಮಾಡ್ಕೋಬೇಕ್ರಿ. ಮತ್ತು ಗಾಳಿ ಬೆಳಕ ಸೆಡ್ನಾಗ ಚೆನ್ನಾಗಿ ಆಡ್ಬೇಕ್ರಿ. ಆದ್ರೆ ಏನು ತೊಂದರೆ ಇಲ್ಲ, ಚಲೋ ಬರುತ್ತೆ. ಸ್ವಲ್ಪ ನೀವು ಯಾವ ರೀತಿ ಮಾಡಿದಿರಿ ಸ್ವಲ್ಪ ಎಲ್ಲ ರೈತರಿಗೆ ಹೇಳ್ರಿ. ನಾವೇನ್ರಿ ಸುತ್ತು ಕಡೆ ಗಲಕ್ಕೆ ಕಟ್ಕೊಂತೀವಿ, ಗಾಳಿ ಬೆಳಕ ಒಳಗೆ ಆಡೋ ಥರ ಒಟ್ಟು ತಿಳುವಂಗೆ ಗಲಕ್ಕೆ ಕಟ್ಕೊಂತೀವಿ. ಮತ್ತು ನೀರು ಬೇಸಿಗೆ ಅಂತ ನೀರು ಹೊಡೆಯೋ ವ್ಯವಸ್ಥೆ ಮಾಡಿದೀವಿ ರೀ, ನಮಗೇನು ತೊಂದರೆ ಇಲ್ಲ. ಅಂದ್ರೆ ಇವು ರೇಷ್ಮೆ ಹುಳುಗಳಿಗೆ ಯಾವ ರೀತಿ ಅಂದ್ರೆ ಈಗ ಯಾವ ಇರಿಬಿ ಆಗಲಿ ಸಣ್ಣ ಬೇರೆ ಬೇರೆ ಹುಳ ಆಗಲಿ ಅದರಿಂದ ಏನಾರ ತೊಂದರೆ ಆಕತ್ತದೇನ್ರಿ? ಇರಿಬಿ ಅದಕ್ಕೆ ಹತ್ಲಾರ್ದಂಗೆ ನೋಡ್ಕೋಬೇಕಾ. ಆನಂತರ ಇವು ಪಕ್ಷಿ ಇಲಿ ಇವು ಬರ್ಲಾರ್ದಂಗೆ ನೋಡ್ಕೋಬೇಕಾ. ಅಂದ್ರೆ ಈಗ ಇಲಿ ಅಥವಾ ಅದು ಬಂದು ಅಂದ್ರೆ ಅವು ಎಲ್ಲ ತಿಂದ ಬಿಡ್ತಾವೆ. ಮತ್ತು ಓಪನ್ ಇತ್ತಂದ್ರೆ ಇವು ಗುಬ್ಬಿ ಕಾಗಿ ಪಕ್ಷಿ ಬಂದು ಅಂದ್ರೆ ಅವು ಎಲ್ಲ ತಿಂತಾವ. ಮತ್ತು ಅವು ಏನು ಬರ್ಲಾರ್ದಂಗೆ ಒಳಗೆ ಮಂಚರ್ದಾನಿ ಹಾಕೊಂಡು ಏನು ಒಳಗೆ ಬರ್ಲಾರ್ದಂಗೆ ನೋಡ್ಕೋಬೇಕು. ಸರ್ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡೋ ಯಾರು ರೈತರ್ರಿ ಅವ್ರಿಗೆ ಯಾವ ರೀತಿ ಕಡಿಮೆ ಖರ್ಚಿನೊಳಗೆ ಸಡ್ಡನ್ನು ನಾವು ರೆಡಿ ಮಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ರಿ, ಈಗ ಶೆಡ್ ಹಾಕೋಬೇಕ್ರಿ. ಶೆಡ್ ಅಂತ ಪೈಲ ನಾವು ರೇಷ್ಮೆ ಹಚ್ಚೋದ ಇದನ್ನ ನಿರ್ಧಾರ ಮಾಡಿದ್ರಿ. ಪೈಲ್ ಶೆಡ್ ಬೇಕ್ರಿ, ನಂತರ ಚಂದ್ರಿಕ್ ಬೇಕಾ, ಇವು ರ್ಯಾಕ್ ಬೇಕಾ, ಎಲ್ಲ ಸಾಮಾನು ಬೇಕ್ರಿ. ಒಟ್ಟು ಕಡಿಮೆ ಖರ್ಚಿನಾಗ ಅಂದ್ರೆ ರೀ ಒಂದು ನಾವು ಸುತ್ತು ಕಡೆ ಇದು ಇಂಥದ್ದು ಗಲಗತ್ತು ಕಟ್ಕೊಂಡ ಮಂಚರ್ದಾನಿ ಐತಿ ಬೇಕ್ರಿ. ಇಲ್ಲತ್ತಂತ್ರ ನಾವು ತಾಡ್ಪತ್ರಿ ಶೆಡ್ನಟ್ ಮೇಲೆ ಮೇಯಿಸ್ಬೋದ. ಕಡಿಮೆ ಖರ್ಚಿನಾಗ ಸ್ವಲ್ಪ ಆದಾಯ ಬಂದ ನಂತರ ಮಾಡ್ಕೊಳಕ್ಕೆ ನಡಿತೈತಿ. ಅಂದ್ರೆ ನೀವು ಹೊರಗೀಗ ಹಸಿರು ಇದನ್ನ ಸರ್ ಇದು 3 ರಿಂದ 4 ದಿನಕ್ಕೆ ಇವು ರೇಷ್ಮೆ ಗೂಡು ಕಟ್ತಾವ್ರಿ, ಇದನ್ನ ಮಾರ್ಕೆಟಿಗೆ ಹೆಂಗ್ರಿ? ಇದು ಮಾರ್ಕೆಟ್ ಏನ್ರಿ, ಈಗ ನಾವು 4 ದಿವಸ ಬಿಡ್ತೀವಿ ರೀ ಚಂದ್ರಿಕೆ ಇಟ್ಟ ನಂತರ. ಆ ನಂತರ 4ನೇ ದಿವ್ಸಕ್ಕೆ 5, 6, 2 ದಿವಸ ಇವನ್ನ ಹಿಂಗೆ ಇಟ್ಟಿರ್ತೀವಿ ರೀ. ಹಿಂಗೆ ಇಟ್ಟ ಟೈಮ್ದಾಗ ಹಿಂಗೆ ಇಟ್ಟಿರ್ತೀವಿ ರೀ. ಹಿಂಗೆ ಇಟ್ಟ ಟೈಮ್ದಾಗ
ಅವನ್ನ ಅದರ ತಕ್ಕೊಂಡು ಚೆನ್ನಾಗಿ ಇವನ್ನ ಗೂಡನ್ನ ಹೊರಗೆ ತಕ್ಕೋತೀವಿ. ಹೊರಗೆ ತಕ್ಕೊಂಡ ಸ್ವಚ್ಛ ಮಾಡ್ಕೋತೀವಿ. ಸ್ವಚ್ಛ ಮಾಡ್ಕೊಂಡ ಆನಂತರ ಇದನ್ನ ಕಾವು ಬರ್ಲಾರ್ದಂಗ ಉಳ್ಳಾಗಡ್ಡಿ ಪಿಶ್ವೆ ಇರ್ತಾವಲ್ಲ, ಆ ಪಿಶ್ವೆದಾಗ ತುಂಬ್ಕೊಂಡು ಒಂದು ಬುಲೋರ್ ಗಾಡ್ಯಾಗ ನಾವು ಒಂದು 8-10 ಮಂದಿ ರೈತರು ಇದೀವ. ಒಟ್ಟರು ಒಮ್ಮೆ ತರ್ತೀವ ಹುಳ, ಒಟ್ಟರು ಒಮ್ಮೆ ಗೂಡು ಕಟ್ತಾವ. ಅವನ್ನ ಎಲ್ಲಾನು ಸ್ವಚ್ಛ ಮಾಡ್ಕೊಂಡ ನಾವು ರಾಮನಗರಕ್ಕೆ ಮಾರ್ಕೆಟಿಂಗ್ ಹೋಗ್ಕೋ. ರಾಮನಗರ ಹೋಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಬರ್ತೀವ. ಆದರೆ ಇದಕ್ಕೆ ಏನು ಬೇಕು ಸಲಕರಣೆ ಎಲ್ಲ ಅಲ್ಲೇ ರಾಮನಗರದಲ್ಲೇ ಸಿಗತ್ತೆ. ವಿಜೇತನ್ನು, ಪೋಟನ್ನು, ರಕ್ಷಾ ಪವರನ್ನು, ಬಿಲ್ಚಿಂಗನ್ನು, ಪಾರ್ಮೇಲಿನನ್ನು, ಮತ್ತು ಇದಕ್ಕೆ ಏನು ಸಲಕರಣೆ ಬೇಕಾವಲ್ಲ ಎಲ್ಲ ಅಲ್ಲೇ ಸಿಗತ್ತೆ. ಅಲ್ಲೇ ತೊಗೊಂಬರ್ತೀವ ನಾವು. ಅಲ್ಲಿ ಮಾರ್ಕೆಟಿಂಗ್ ಹೆಂಗೆ ಇರ್ತೈತ್ರಿ ಅದ? ಮಾರ್ಕೆಟಿಂಗ್ ಅನ್ನಕೇನ್ರಿ ಎಲ್ಲ ಆನ್ಲೈನ್ ರೀ. ಅವಾಗಿನ ಗತೆ ಏನಿಲ್ಲ. ನಾವು ಹೋಗಿ ಜಾಲ್ರಿ ಇರುತ್ತವ, ಜಾಲ್ರಿಗೆ ನಾವು ಗೂಡು ಹಾಕೋದ. ಗೂಡು ಹಾಕಿದ್ವು ಅಂದ್ರೆ 10 ಗಂಟೆಗೆ ಮಾರ್ಕೆಟ್ ಚಾಲು ಆಗತ್ತೆ. ಎಲ್ಲ ಆನ್ಲೈನ್ ಮಾರ್ಕೆಟ್. ಯಾರು ಏನು ಒಂದು 10 ರೂಪಾಯಿ ಕೊಡ್ತೀನಿ ಅನ್ನಂಗಿಲ್ಲ, 10 ರೂಪಾಯಿ ಬಿಡ್ತೀನಿ ಅನ್ನಂಗಿಲ್ಲ, ಕಮಿಷನ್ ಏನಿಲ್ಲ. ಎಲ್ಲ ಆನ್ಲೈನ್ ಮಾರ್ಕೆಟ. ಮಾರ್ಕೆಟ್ ಮುಗೀತು, ಅವ್ರು ತೊಗೊಂಡವ್ರು ಬರ್ತಾರ. ನಾವು ನಿಮ್ಮ ಗೂಡು ತೊಗೊಂಡಿಪ್ಪ, ಅಲ್ಲಿ ತುಂಬ್ಕೊಂಬರಿ, ಇಲ್ಲಿ ಕಾಟ ಮಾಡಿಕೊಡ್ರಿ ಅಂತಾರೆ. ನಾವು ಗೂಡು ಬುಟ್ಟಿ ಇರ್ತಾವ, ಬುಟ್ಟಿಯಲ್ಲಿ ಗೂಡು ತುಂಬ್ಕೊಂಡು ಹೋಗೋದು. ಅವ್ರು ಕಾಟ ಮಾಡಿ ಕಿಶನ್ ತೂಕ ಕೊಡೋದು. ಆಯ್ತು, ಗೋರ್ಮೆಂಟ್ದವ್ರು ರೆಸಿಟಿ ಕೊಡ್ತಾರೆ, ಇಷ್ಟು ಆಗೈತಿ ನಿಮ್ಮ ಮಾಲ್ ಅನ್ನುವಂಗ. ಆ ರೆಸಿಟಿ ತೊಗೊಳ್ದ ನಾವು ಬಂದುಬಿಡೋಲ್ಲ. ಅವರು ಗೋರ್ಮೆಂಟ್ದ ಸಿಬ್ಬಂದಿ ಏನದಾರಲ್ಲ, ನಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಶೆಡ್ ನೆಟ್ ಹಾಕಿರಿ. ಒಳಗೆಲ್ಲ ಇಲ್ಲಿ ಮನ್ಸಿರ್ದ ಇದನ್ನ ಹಾಕಿರಿ. ಹಾಂ ರೀ. ಇದೆಲ್ಲ ಈಗ ಯಾವ ಕೀಟ ಆಗಲಿ ಹುಳ ಆಗಲಿ ಯಾವ ಏನು ಬರಲ್ಲ ಹಂಗ್ರಿ. ನೋಡ್ರಿ, ಹೂಜಿ ನನ ಅಂತೈತಿ, ಅದು ಬರದಾರ್ದ್ರಿ. ಉಳ್ದ ಸಣ್ಣ ಪಕ್ಷಿ ಅವು ಇವು ಬರಲಾರ್ದಂಗ ಮಂಚರ್ದಾನಿ ಹಾಕೊಂಡಿ. ಸರ್, ಇವಾಗ ರೀ ಇದು ಎಷ್ಟು ದಿನ ಮೇವು ತಿಂದ ನಂತರ ಗೂಡು ಹಾಕಕ್ಕೆ ಸ್ಟಾರ್ಟ್ ಮಾಡ್ತೈತ್ರಿ? ಬೇಸಿಗೆಯಲ್ಲಿ 6 ದಿವಸ ಅಂದ್ರೆ 12 ಮೇವು ತೊಗೋತೈತ್ರಿ. 12 ಮೇವು ತೊಗೊಂಡ ಹುಳ ಹಣ್ಣು ಹಾಕೈತಿ. ಹಣ್ಣಾಗಿ ಅಲ್ಲಿ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಆದ್ರೆ ಮಳೆಗಾಲ ಚಳಿಗಾಲದಲ್ಲಿ 9-10 ದಿವಸ ತೊಗೋತೈತಿ. 9 ದಿವಸತಿ ಕಂಪಲ್ಸರಿ. 9 2 18 ಮೇವು. 9 ದಿವಸ, 8 ದಿವಸ, 9 ದಿವಸ ತೊಗೋತೈತಿ. ಈಗ ಬೇಸಿಗೆಯಲ್ಲಿ 6 ದಿವ್ಸಕ್ಕಂದ್ರೆ ಗೂಡು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸರ್, ಇವಾಗ ರೀ ಮತ್ತು ಬೇಸಿಗೆ ಮತ್ತು ಚಳಿಗಾಲ ಒಳಗೆ ರೇಟ್ ವೇರಿಯೇಷನ್ ಅಂದ್ರೆ ಹೆಚ್ಚು ಕಮ್ಮಿ ಇರ್ತೈತೆ ರೀ. ಅದಕ್ಕೆ ಮೇನ್ ಕಾರಣ ಏನಾಗ್ಬೋದು ರೀ? ಅದು ಏನು ಕಾರಣ ಅನ್ನಕೇನ್ರಿ, ಈಗ ಬೇಸಿಗೆಯಲ್ಲಿ ರೇಟ ಜಾಸ್ತಿ ಬರುತ್ತೆ, ಆದ್ರೆ ಗೂಡು ಆರ್ಕಿ ಬರುತ್ತೆ. ಗೂಡು ಆರ್ಕಿ ಬಂದೈತೆ ಅಂತಂದ್ರೆ ಅಗದಿ ಚೆನ್ನಾಗಿ ಬರ್ತೈತೆ, ಆರ್ಕಿ ಬರುತ್ತೆ, ರೇಟ ಸ್ವಲ್ಪ ಜಾಸ್ತಿ ಆಗತ್ತೆ. ಆದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನಾಗತ್ತೆ, ರೇಟ ಕಡಿಮೆ ಆಗತ್ತೆ. ಇದು ಗೂಡು ಹವಾ ಹೆಚ್ಚಿಡುತ್ತೆ, ತೂಕ ಜಾಸ್ತಿ ಬರುತ್ತೆ. ಇಷ್ಟ ವ್ಯತ್ಯಾಸ ಮತ್ತೇನು. ಸರ್, ಒಟ್ಟು ಇದು ರೇಷ್ಮೆ ಕೃಷಿ ಒಳಗೆ ಆದಾಯ ಐತ್ರಿ ಉತ್ತಮವಾಗಿ? ಇದು ಚಲೋ ಐತ್ರಿ. ಆದ್ರೆ ನಾವು ಮಣ್ಣಿನವ್ರ ನಿತ್ತು ಮೇಂಟೈನ್ ಮಾಡ್ಬೇಕು. ಆಳ ಮೇಲೆ ನಡೆಯಂಗಿಲ್ಲ. ನಡೆಯಂಗಿಲ್ಲ. ಈಗ ಇವಾಗ ರೀ ನಿಮಗೆ 1.5 ಎಕರೆ ಹಚ್ಚಿದ್ರಿ. ಒಂದು ವರ್ಷಕ್ಕೆ 8-9 ಬ್ಯಾಚ್ ತೆಗಿತಾರ್ರಿ. ಹಾಂ ರೀ. ಎಷ್ಟು ಮಂದಿ ಮೇಂಟೈನ್ ಮಾಡಕ್ ಬೇಕಾಗೈತ್ರಿ ಅದಕ್ಕೆ? ನಾವು ರೀ, ನಮ್ಮ 2 ಹುಡುಗರು ಅದಾವ್ರಿ. ನಾವು ಇಬ್ಬರು ಗಂಡ ಐತಿರಿ. ನಾವು ಮೇಂಟೈನ್ ಮಾಡ್ತೀವಿ. ಹುಡುಗರು ಇಲ್ಲಿ ಟೈಮ್ದಾಗ 2 ಆಳು ಕರ್ಕೊಂಡಿರ್ತೀವಿ. ಒಂದು ದಿನದಾಗ ರೀ ಎಷ್ಟು ತಾಸು ಅದಕ್ಕೆ ಕೆಲಸ ಬೇಕಾಕೈತ್ರಿ? ಏನಿಲ್ಲ, ಬೆಳಗ್ಗೆ ಒಂದು 2-2.5 ತಾಸು, ಸಂಜೆ ಹೊತ್ತಿಂದ 2-2.5 ತಾಸು ಡೈಲಿ. ಅಂದ್ರೆ ನಾ ಈಗ ಎಲ್ಲೋ ಕೇಳಿನ್ರಿ, ಈಗ ರೇಷ್ಮೆ ಹುಳ ಅಂದ್ರೆ ಸಣ್ಣ ಹುಡುಗರನ್ನ ನೋಡ್ಕೊಂಡಂಗ ಕಣ್ಣಿಟ್ಟು ನೋಡ್ಕೋಬೇಕಂತಾರ್ರಿ. ಹೌದ್ರಿ, ಅದು ಸರಿನ. ಆದ್ರ ಇವಾಗ ಸಣ್ಣ ಇರ್ತಾವಲ್ರಿ, ಅವಾಗ ಮೇಂಟೈನ್ ಅವಕ್ಕೂ ಕಾವು ಆಗಬಾರ್ದು, ಅತಿ ತಂಪು ಆಗಬಾರ್ದು. ಹಂಗ ನಾವು ಶೆಡ್ಡನ್ನ ಮೇಂಟೈನ್ ಮಾಡ್ಕೊಂಡ್ಬಿಡೋದು. ಎಷ್ಟು ಉಳಿಬೋದ್ರಿ ನಿಮಗ್ರಿ? ನೋಡ್ರಿ, ನಾವು 140-50 ಮೊಟ್ಟೆ ಮೇಯಿಸ್ತೀವಿ ರೀ. ನಮಗೆ ಖರ್ಚು ಅನ್ನಕೇನ್ರಿ, ಅದು ಹಾಳೆ, ಔಷಧ, ಅದಕ್ಕೆ ಏನು ಸಲಕರಣೆಗಳು ಎಲ್ಲ ಬೇಕಾವಲ್ಲ, ಒಂದು 150 ಮೊಟ್ಟೆಗೆ ಎಲ್ಲ ಕೂಡಿಸಿ ಒಂದು 10,000-15,000 ರೂಪಾಯಿ ಖರ್ಚಾಗತ್ತೆ. 10,000-15,000 ರೂಪಾಯಿ ಖರ್ಚಾದ್ರೆ ನಮಗೆ ಒಂದು 60-70 ಮಟ ಲಾಭಾಂಶ ಬರ್ತೈತಿ. ಮತ್ತು ಅದ್ರಾಗ ಒಂದು 10-15,000 ರೂಪಾಯಿ ತೆಗೆದ್ರೆ ಒಂದು 50-55,000 ರೂಪಾಯಿಗೇನು ತೊಂದರೆ ಇಲ್ಲ.
ಇದೇನು ಹುಳದ ಖರ್ಚು ಹುಳದ ಎಲ್ಲ ಎ ಟು ಜೆಡ್ ಎಲ್ಲ ಖರ್ಚು ತೆಗೆದು ಒಂದು 50ರಿಂದ 60,000 ರೂಪಾಯಿ ಉಳಿತೈತಿ. ಉಳಿತೈತಿ. ಓಕೆ, ಅಂದ್ರೆ ಈಗ ವರ್ಷಕ್ಕೆ ಎಷ್ಟು ಆಗ್ಬೋದ್ರಿ ಅವರೇಜ್? ಅಂದ್ರೆ ಈಗ ಒಂದೊಂದು ಟೈಮ್ದಾಗ ರೇಟ್ ಹೆಚ್ಚಿರೈತಿ, ಒಂದೊಂದು ಟೈಮ್ದಾಗ ಕಡಿಮೆ ಇರೈತ್ರಿ. ಒಂದು ವರ್ಷಕ್ಕೆ ಅವರೇಜ್ ಎಷ್ಟು ಆಗ್ಬೋದ್ರಿ 8ರಿಂದ 9 ಬ್ಯಾಚಿಗೆ? 8ರಿಂದ 9 ಬ್ಯಾಚಿಗೆ ರೀ ಒಂದು ವರ್ಷಕ್ಕೆ ಎವರೇಜ್ ಆದಾಯ ಒಂದು 4ರಿಂದ 5 ಆಗ್ತೈತಿ. 5 ಲಕ್ಷ ರೂಪಾಯಿ. ಸರ್, ಇವಾಗ ಯಾರು ಹೊಸದಾಗಿ ರೈತರು ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ನಿಮಗೆ 9 ವರ್ಷದ ಎಕ್ಸ್ಪೀರಿಯನ್ಸ್ ಐತ್ರಿ, ಸ್ವಲ್ಪ ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಮನ್ಯಾನವ್ರ ಮಾಡ್ಬೇಕ್ರಿ. ಭೂಮಿ ಕಡಿಮೆ ಇದ್ದವ್ರ ಮಾಡಿದ್ರೆ ಅದರ ರೇಷ್ಮೆ ಕಡೆ ಗಮನನೂ ಹರಿಸ್ತಾರ. ಆದ್ರೆ ಎಲ್ಲ ಥರ ಮೇಂಟೈನ್ ಮಾಡ್ತಾರೆ, ಚಲೋ ಆಗತ್ತೆ. ಮಾಡ್ಬೇಕು ಹೊಸ್ದಾಗಿ ಮಾಡೋರ. ಆದ್ರೆ ನಾವು ಭಾಳ ಭೂಮಿ ಇದ್ದವ್ರ ಮಾಡಿದ್ರೆ ಈ ಕಡೆ ಗಮನ ಹರ್ಸಕ್ಕೆ ಆಗಂಗಿಲ್ಲ. ಎಲ್ಲ ಆ ಕಡೆನ ಕೆಲ್ಸಕ್ಕೆ ತೊಡಗ್ತಾರಲ್ಲ, ಈ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ ಸ್ವಲ್ಪ ಲಾಸು ಆಗ್ಬೋದು, ಇದು ಆಗ್ಬೋದು. ಅದೇನು ಹೇಳೋಕ್ಕಾಗಲ್ಲ. ಸರ್, ಇವಾಗಿದ್ರಿ ನೀವು 2 ಪ್ಲಾಟ್ ಮಾಡಿರಿ, ಇದು ಅಂದ್ರೆ ವರ್ಷ ಪೂರ್ತಿ ಇರ್ತೈತ್ರಿ ಏನು ಈಗ ಸೀಸನ್ ವೈಸ್ ಅಷ್ಟ ನಾವು ಇದನ್ನ ಸಾಕ್ಬೋದ್ರಿ? ವರ್ಷ ಪೂರ್ತಿ ರೀ, ವರ್ಷ ಪೂರ್ತಿ ಇರುತ್ತೆ. ಆದ್ರೆ ಒಟ್ಟು ನಾವು ತಪ್ಪಲ ಬೆಳೆಸ್ಬೇಕು, ವರ್ಷ ಪೂರ್ತಿ ಕಂಟಿನ್ಯೂ ಇರುತ್ತೆ. ಹಾಂ, ಅದನ್ನ ಯಾವ ರೀತಿ ಇದನ್ನ ಮಾಡ್ಬೇಕ್ರಿ ನಾವು? ಈ ಬ್ಯಾಚ್ ತೆಗಿಗುಡಿಗೆ ನೆಕ್ಸ್ಟ್ ಬ್ಯಾಚ್ ಬರ್ಬೇಕು ಅನ್ಗುಡಿಗೆ ಏನಿಲ್ಲ, ನಾವು ಪೈಲ ಮಾಡ್ಕೊಳ್ಳೋ ಮುಂದೆ 2 ಪ್ಲಾಟ್ ಸ್ವಲ್ಪ ಬಂದಾಗ ನಾವು ಹಿಂದೆ ಮುಂದೆ ಮಾಡ್ಕೊಂತೀವಿ ಅಂತೇಳ್ರಿ. ಒಂದು ಸರಿ ಹಿಂದೆ ಮುಂದೆ ಪ್ಲಾಟ್ ಮಾಡ್ಕೊಂತೀವಿ ಅಂದ್ರೆ ಇದು ಮೇಗುಟ್ಟಿಗೆ ಅದು ಬಂದೇ ಇರ್ತೈತಿ, ಆದ ಮೇಗುಟ್ಟಿಗೆ ತಪ್ಪಲು ಬಂದೇ ಇರ್ತೈತಿ. ಕಂಟಿನ್ಯೂ ವರ್ಷ ಪೂರ್ತಿ. ಅಂದ್ರೆ ಈಗ ರೀ, ಈಗ ಯಾರೋ ಎಲ್ಲೋ ಪ್ರೈವೇಟ್ ಕೆಲಸ ಆಗಲಿ ಗೌರ್ಮೆಂಟ್ ಕೆಲಸ ಆಗಲಿ ವರ್ಕ್ ಪ್ರೆಷರ್ ಸಂಬಂಧ ರೀ, ಮತ್ತು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಕ್ಕೆ ಹೆಂಗೋ ಒಟ್ಟು ಬಿಟ್ಟು ಬರ್ತಾರೆ. ಬಿಟ್ಟು ಬಂದವ್ರು ನಾವು ಕೃಷಿ ಒಳಗೆ ಏನಾರ ಮಾಡ್ಬೇಕಂತ ಹೇಳಿ ಈಗ ರೇಷ್ಮೆ ಕೃಷಿನ ಸ್ಟಾರ್ಟ್ ಮಾಡೋದು ಇಟ್ಕೋರಿ. ಹಾಂ ರೀ. ಇದ್ರೊಳಗೆ ಯಾವ ರೀತಿ ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದವ್ರು ಹೆಂಗೆ ಮಾಡ್ಬೇಕ್ರಿ? ಹೊಸದಾಗೇನಿಲ್ಲ, ಈಗ ಯಾರು ಮಾಡಿರ್ತಾರ ಅವ್ರ ಸಲಹೆ ತೊಗೊಳ್ದು, ಅವ್ರ ಸಲಹೆ ತೊಗೊಳ್ದು. ಮತ್ತು ಇಲ್ಲಿತ್ತಂದ್ರೆ ನಮ್ಮ ರೇಷ್ಮೆ ಇಲಾಖೆಯಿಂದ ಅವಾಗ ತರಬೇತಿ ಕೊಡ್ತಿರ್ತಾರೆ. ಅವ್ರದ್ದು ಸಹಾಯ ತೊಗೊಳ್ದು ಮತ್ತು ಇಲ್ಲಿ ಹಳಿ ಬೆಳೆಗಾರ ಮಾಡ್ತಿರ್ತಾರಲ್ಲ, ಒಂದು ಸ್ವಲ್ಪ ಹೋಗಿ ಅವ್ರದ್ದು ಒಂದು ಬ್ಯಾಚ್ ಇದ್ದಾಗ ಒಂದು ಮುಗಿಮಠ ಅವ್ರ ಮೇವು ಯಾವಾಗ ಹಾಕಾರ, ಮತ್ತು ಯಾವಾಗ ಜ್ವರಕ್ಕೆ ಕುಂಡಿರ್ತಾವ, ಅವು ಹೆಂಗೆ ಕುಂಡಿರ್ತಾವ, ಒಂದು ಸ್ವಲ್ಪ ಹೋಗಿ ನೋಡ್ಕೋಬೇಕಲ್ಲ. ನೋಡ್ಕೊಂಡ್ರೆ ಇದೇನು ಅಡ್ಡಿಲ್ಲ. ಮತ್ತು ನಾವು ಹಿಂಗೆ ಮಾಡಾತೀವಪ್ಪ ಅಂತಂದ್ರೆ ಅವರು ನಮಗೂ ಒಂದು ಸ್ವಲ್ಪ ಗೊತ್ತಾಗತ್ತಂದ್ರೆ ಅವರು ಬರ್ತಾರೆ, ಬಂದು ತಿಳಿಸಿ ಹೇಳ್ತಾರೆ.